ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಹಾಯ್ ಹಲೋ ನಮಸ್ಕಾರ. ಸುವರ್ಣ ಪ್ಲಸ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಸೀರಿಯಲ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಬನ್ನಿ, ನೀವು ಇಷ್ಟಪಡೋ ಸೀರಿಯಲ್ ನಲ್ಲಿ ಏನೇನಾಯ್ತು, ಯಾವ್ಯಾವ ಕಥೆ ಎಲ್ಲಿಗೆ ಬಂತು ಅನ್ನೋದನ್ನ ನೋಡೇ ಬಿಡೋಣ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. Hi Nisha. Hi. Hi. ಓಹೋ, ಸೂರ್ಯನ್ಗೆ ಕಂಪ್ನಿ ಕೊಡಕ್ಕೆ ಒಂದು ಹುಡುಗಿ ಇರಲೇಬೇಕಲ್ವ. ಮನ್ಸಿಗೆ ಸಮಾಧಾನ ಆಗಬೇಕು ಅಂದ್ರೆ ಒಂದು ಫೀಮೇಲ್ ಕಂಪ್ನಿ ಇರಲೇಬೇಕು. ವೆರಿ ಗುಡ್. ಏನಾಯ್ತು? ಹಳೇದೆಲ್ಲ ನೆನಪಾಯ್ತಾ? ಜೈ ಪ್ಲೀಸ್, ಪದೇ ಪದೇ ಅದನ್ನ ಹೇಳ್ತಾ ಇರಬೇಡ. ಸಮ್ಟೈಮ್ಸ್ ನೀನು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತೀಯ. ಅಲ್ಲಿ ನನ್ನ ಮಗಳಿದ್ದಾಳೆ, ಅವಳನ್ನ ನೋಡ್ತಾ ಇದ್ದೀನಿ. ಓ, ಈಗ ಮಗುನ ನೋಡ್ಬೇಕು ಅನಿಸ್ತಾ ಇದೆಯಾ? ಆ ಮಗುನ ಬಿಟ್ಟು ಬರ್ಬೇಕಾದ್ರೆ ಫೀಲ್ ಆಗಿಲ್ವಾ? ಆಯ್ತು, ಆದ್ರೂ ಬಂದೆ. ನಾನು ಬಂದಿದ್ದು ನಿನಗೋಸ್ಕರ ಅನ್ನೋದನ್ನ ಮರಿಬೇಡ. ಹಲೋ ಮಿಸ್ಟರ್ ಸೂರ್ಯ. ಮಿಸ್ಟರ್ ಜಯದೇವ್, ಈ ವರ್ಷದ ಕಾಂಪಿಟೇಷನ್ ಬರೀ ನಮ್ಮಿಬ್ಬರು ಮಧ್ಯ ಅಲ್ಲ, ಮಿಸ್ಟರ್ ಸೂರ್ಯನೂ ಎಂಟ್ರಿ ತಗೊಂಡಿದ್ದಾರೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಕಾಂಪಿಟೇಷನ್ ನಮ್ಮ 3 ಜನದ ಮಧ್ಯ ಇದೆ. No thanks. 2 oranges. ಯು ಆರ್ ರೈಟ್. ಯಾಕೆ ಅಂದರೆ ನಾನು ಯಾವಾಗಲೂ ಬೆಸ್ಟೇ. ಪ್ರತಿ ವರ್ಷ ಬೆಸ್ಟ್ ಆಗಿ ಅವಾರ್ಡ್ ತಗೋತಾ ಇರೋದು ನಾನೇ. ಈ ಸಲ ಅದನ್ನ ಅಷ್ಟು ಸುಲಭ ಬಿಟ್ಕೊಟ್ಬಿಡ್ತೀನ. ನೋ ಚಾನ್ಸ್. ಈ ಅವಾರ್ಡ್ ತಗೊಳ್ಳೋರಿಗೋಸ್ಕರ ನಮ್ಮನೇಲಿ ಅಡ್ವಾನ್ಸ್ ಆಗಿ ಪಾರ್ಟಿ ಇಟ್ಕೊಂಡಿದ್ದೆ. ಸೊ ಡೋಂಟ್ ಮಿಸ್ ಇಟ್. ನೀವು ಬರಬೇಕು. ನೀವು ಯಾಕೆ ಪಾರ್ಟಿ ಇಟ್ಕೊಂಡಿದ್ದೀರಾ ಅಂತ ಎಲ್ರಿಗೂ ಗೊತ್ತು ಜಯ್. ಡೋಂಟ್ ವರಿ, ನಿಮ್ಮ ಟಾರ್ಗೆಟ್ ಗ್ಯಾರಂಟಿ ಮಿಸ್ ಆಗಲ್ಲ. ಈ ವರ್ಷದ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ರಾಜ್ಯದ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್.
The best CEO of the year is Mr. Surya Gowda. ಮಗು ಕೈ ಸುಟ್ಕೊಂತಿರೋ ಕಡೆ ನೋಡೋದು ಬಿಟ್ಬಿಟ್ಟು ನಿನ್ನ ಕಡೆನೂ ನೋಡ್ಕೋ. ನಿನಗೆ ಕೊಟ್ಟಿರೋ ಆಪು ಸರಿ ಸೂಪ್ ಕೂಡ ಸುಡ್ತಿದೆ. ಟೇಕ್ ಕೇರ್. ಹೌದು ಆಂಟಿ, ಅವಾರ್ಡ್ ಸೂರಿಂಗ್ಗೆ ಸಿಕ್ಕಿದೆ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮಿಲನ 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 ಮಿಲನ. ಬೇಜಾರಾಯ್ತಲ್ವಾ? ಆಗಲ್ವಾ? ನಾನಾಗೆ ಮಾತು ಕೂಡ ಆಡಿಸ್ಬಾರ್ದು ಅಂದ್ಕೊಂಡು ಬಂದಿದ್ದೆ. ಆದರೆ ಕನ್ವಿನ್ಸ್ ಮಾಡೋಕ್ಕೆ, ಹತ್ತಿರ ಆಗೋಕ್ಕೆ ನಿಮ್ಮ ಮುಂದೆ ಎಷ್ಟು ಟ್ರೈ ಮಾಡಿದ್ದೀನಿ. ಅವಳಿಗೆ ಮಾತ್ರ ಹಠನೇ ಜಾಸ್ತಿ ಆಯ್ತಲ್ವಾ? ಅದು ಹಠ ಅಲ್ಲಪ್ಪ. ಒಂದು ಕಡೆ ಗಂಡನ ಮೇಲೆ ನಂಬಿಕೆ ಕಳ್ಕೊಂಡಿದ್ದ ದುಃಖ, ಇನ್ನೊಂದು ಹೆಣ್ಣಿನ ಪ್ರವೇಶ, ಇಲ್ಲಿ ತಾಯಿನ ಕಳ್ಕೊಂಡಿದ್ದ ನೋವು, ಹೊಟ್ಟೆಲಿ ಒಂದು ಮಗು, ಇಷ್ಟೆಲ್ಲ ಸಹಿಸ್ಕೊಳ್ಳೋದು ಅವಳು ಸ್ವಲ್ಪ ಕಷ್ಟ ಅಲ್ವಾ? ಅದೆಲ್ಲ ಯಾಕೆ ಅರ್ಥ ಆಗಿಲ್ಲ ಮನುಷ್ಯಂಗೆ? ಮನ್ಸಲ್ಲಿ ನೀನು ಇದ್ದಿದ್ರೆ ಅರ್ಥ ಆಗಿರ್ತಿತ್ತು. ಮನಸ್ಸಿನ ದುಃಖನ ಆಚೆ ಹಾಕಕ್ಕೂ ಆಗದೆ, ನುಂಗಿ ಸಹಿಸ್ಕೊಳ್ಳೋಕ್ಕೂ ಆಗದೆ ಪಾಪ ಒದ್ದಾಡ್ತಿದೆ ಆ ಹುಡುಗಿ. ಇಂಥ ಸಂದರ್ಭದಲ್ಲಿ ಒಂಚೂರು ಕೋಪ ಮಾಡ್ಕೊಳ್ಳೋದು, ನಿಮ್ಮನ್ನು ಅವಾಯ್ಡ್ ಮಾಡೋದು ಸಹಜನೇ ಅಲ್ವೇನಪ್ಪ? ಅವಾಯ್ಡ್ ಮಾಡಲೇಬೇಕು ಪ್ರಾರ್ಥನಾ. ಇಲ್ಲಾಂದರೆ ತಾನು ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನೋ ನೆಗ್ಲಿಜೆನ್ಸಿ ಬರುತ್ತೆ. ಹೆಂಡತಿ ಅಂದರೆ ಏನು, ಅವ್ರ ಅಗತ್ಯ ಎಷ್ಟಿದೆ ಅಂತ ತಿಳ್ಕೊಳ್ಳೋರ್ಗೂ ನೀನು ಅವ್ರನ್ನ ಹತ್ರ ಬಿಟ್ಕೋಬೇಡ. ಹತ್ರ ಇದ್ದಷ್ಟು ಒಂದಷ್ಟು ಕೋಪ, ಮನಸ್ತಾಪ, ತಪ್ಪು ತಿಳುವಳಿಕೆ ಕಡಿಮೆ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದಷ್ಟು ಅವಕಾಶ ಸಿಗುತ್ತೆ, ತಪ್ಪಿಗೆ ಕ್ಷಮೆ ಸಿಗುತ್ತೆ. ನೀವು ಸರಿ ಹೋಗ್ತೀರಂತ ನಾನು ಅನ್ಕೊಂಡೆ. ಆದರೆ ಇಲ್ಲಿ ಈ ಕ್ಷಣಕ್ಕೆ ಸರಿ ಹೋಗೋದು ಮುಖ್ಯ ಅಲ್ಲ ಪ್ರಾರ್ಥನಾ. ಇನ್ನು ಮುಂದೆ ಭಾವ ಯಾವತ್ತೂ ಯಾರ ಹಿಂದೆನೂ ಹೋಗಲ್ಲ ಅಂತ ನಮಗೆ ಗ್ಯಾರಂಟಿ ಆಗಬೇಕು. ಈಗ ನೀನು ಅವ್ರಿಗೆ ಸುಲಭವಾಗಿ ಸಿಕ್ಬಿಟ್ರೆ ನಿನ್ನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸಿಕ್ಕಿದ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಬೇಕು ಅಂದರೆ ಯಾವುದು ಬರಲ್ಲಪ್ಪ, ಬರೀ ನಿರಾಸೆ ಉಳ್ಕೊಳ್ಳುತ್ತೆ. ಹಾಗಾಗಬಾರ್ದು ಅಂದರೆ ಈ ಒಂದೇ ದಿನದಲ್ಲಿ ಏನಾದರೂ ಒಂದು ಪ್ರಯತ್ನ ಆಗಲೇಬೇಕಪ್ಪ. ನಾನೇನು ಮಾಡಲಿ ಮಾವ? ಮಾತಾಡ್ಸೋಕೆ ಹೋದ್ರೂ ದೂರ ತಳ್ತಾಳೆ. ಬೇಜಾರಾಗಲ್ವಾ? ಆಗುತ್ತಪ್ಪ, ಆದರೆ ಯಾಕೆ ತಳ್ತಿದ್ದಾಳಂತ ನೀವು ಯೋಚನೆ ಮಾಡಿದ್ರೆ ಖಂಡಿತ ಬೇಜಾರಾಗಲ್ಲ. ಒಂದಷ್ಟಾದರೂ ಹರ್ಟ್ ಆಗಲೇಬೇಕು. ಆಗಲೇ ನೀನು ಎಷ್ಟು ಸಂಕಟ ಪಟ್ಟಿದೆ ಅಂತ ಅವ್ರಿಗೆ ಅರ್ಥ ಆಗೋದು. ಅದಕ್ಕೋಸ್ಕರನಾದರೂ ಮನ್ಸು ಬಿಗಿ ಮಾಡ್ಕೊಳ್ಳೆ.
ಸಮರ್ಥ. ಒಂದಿನದ ಮಟ್ಟಿಗೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಅವ್ಳು ಏನೇ ಬೇಜಾರು ಮಾಡಿದ್ರು ನೀವು ನೊಂದ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಹೇಗಾದ್ರೂ ಹತ್ರ ಆಗಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮನಸ್ಸಲ್ಲಿ ಅನಿಸಿದ್ದನ್ನ ಹೇಳ್ಬಿಡಿ. ಒಂದೇ ಒಂದ್ಸಲ ಎರಡೂ ಮನಸ್ಸು ಕರಗುದು ಅಂದ್ರೆ ಆಮೇಲೆ ಸಮಸ್ಯೆನೇ ಇರಲ್ಲ, ದೂರ ಅನ್ನೋ ಮಾತು ಬರಲ್ಲ. ನಾನೇನು ನಿಮ್ಮನ್ನು ದೂರ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಕಣೆ. ಎಲ್ಲ ಸರಿ ಹೋಗಿ ಭಾವ ಒಳ್ಳೆ ಮನುಷ್ಯ ಆದರೆ ನನಗೂ ಸಂತೋಷನೇ. ಆದರೆ ಒಂದ್ಸಲ ಆಗಿರೋ ತಪ್ಪು ಇನ್ನೊಂದು ಸಲ ಆಗಬಾರ್ದು ಅಂದರೆ ನಾವು ಗಟ್ಟಿ ಆಗಲೇಬೇಕು. ಅವಳನ್ನ ಒಲಿಸ್ಕೋತೀಯ ತಾನೆ? ಹಾಂ, ಪ್ಲೀಸ್. ಪವಿತ್ರಂ ಧೃತ್ವಾ ಈ ಬೆರಳಿಗೆ ಪವಿತ್ರವನ್ನು ಹಾಕ್ಕೊಳ್ಳಿ. ಅಕ್ಷತೆಗಳು ತಲೆ ಮೇಲೆ ಹಾಕ್ಕೊಳ್ಳಿ. ಓಂ ಶ್ರೀ ಗುರವೇ ನಮಃ. ಆಮೇಲೆ ಕೈ ಮುಕ್ಕೋಬೇಕು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶುಭೇಬ್ಜಾತ್ ಉದ್ಗರ್ಕಂ ಭೂಯುತೋ ಈಶ್ವರೈರಪಿ ಸರ್ವವಿಘ್ನಶ್ಚಿದೇ ತಸ್ಮೈ ಗಣಾಧಿಪತಿ ನಮಃ. ಭೂಮಿ ನಿಮಿಟ್ಟಿಕೊಳ್ಳಿ. ವಿಗದಾಶ್ರಯ ಭೂತಾತ್ಮ ಸರ್ವೇಷಾಂ ಕಾಮದಾ ಸದಾ ಕಲಶರ್ತಿರಂಕರ್ಷೆ ಮುಟ್ಟಿಕೊಳ್ಳಿ. ಗಂಗೆ ಜಮನೆ ಚಯ ಗೋದಾ ವೃಸರಪತಿ ನರ್ಮದೆ ಸಿಂಧು ಕಾವೇರಿ ಜಲೇ ಸಿಂಧುರ. ಹಾಗೆ ಗಂಧ ಅಕ್ಷತೆ ಹೂ ಎಳ್ಳು ಎಲ್ಲಿ. ಓಂ ಶ್ರೀಕಂಠಂ ಚಂದ್ರಂ ದಿವ್ಯಂ ಗಂಧಾಢ್ಯಂ ಮನೋಹರಂ ವಿಲೇಪನಂ ಸ್ವಶ್ರೇಷ್ಠ ಚಂದನಂ ಪ್ರತಿಷ್ಠಿತಾಂ ಅಕ್ಷತಾಸುರ ಶ್ರೇಷ್ಠ ಕುಂಕುಮೋಕ್ಷೋಭಿತಾಃ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿವಾಹಂ ಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿಃ. ಅಲ್ಲಿಗೆ ಪ್ರೋಕ್ಷಣೆ ಮಾಡಿ. ಈ ಜಾಗಕ್ಕೆ ಪ್ರೋಕ್ಷಣೆ ಮಾಡಿ. ಆ ಅನ್ನಕ್ಕೆಲ್ಲ ಪ್ರೋಕ್ಷಣೆ ಮಾಡಿ. ವಿಶ್ವೇ ದೇವಾಃ ಭವಸ್ಸಾವಾಶ್ಯ ಅಕ್ಷತೆಗಳಾಕಿ. ಅಸ್ತು ಪಾದ್ಯಂ ವಿಶ್ವೇ ದೇವಾಃ ಇದಂ ಮಃ ಪಾದ್ಯಂ ಅಸ್ತು ಪಾದ್ಯಂ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಡ್ರಾಯಿಂಗ್ ರೂಮಲ್ಲಿ ನೆಲದ ಮೇಲೆ ಬಿದ್ದಿರೋ ಅಂಟು, ಟೇಬಲ್ ಮೇಲಿನ ಕಲೆ ಎಲ್ಲ ಬೇಗ ಕ್ಲೀನ್ ಮಾಡಿಬಿಡ್ಬೇಕು. ವರ್ಷಕ್ಕ ದೊಡ್ಡಮ್ಮರು ಹೇಳಿದ್ರು ಪ್ರೊವಿಷನ್ ಲಿಸ್ಟ್ ಬರೀಬೇಕು. ನಂಗೇನು ಬೇರೆ ಕೆಲಸ ಇಲ್ವಾ? ಲಿಸ್ಟು ಗಿಸ್ಟು ಎಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳು. ಏನು ವರ್ಷ? ಗೊತ್ತಿಲ್ಲ ಅಂದರೆ ಏನರ್ಥ? ಹಾಗಲ್ಲ ಅತ್ತೆ, ಅದು ಪ್ರಾವಿಷನ್ಸ್ ಲಿಸ್ಟ್ನ ಯಾವಾಗಲೂ ಅಮೃತನೇ ಅಲ್ವಾ ಬರೆಯೋದು, ಅದಕ್ಕೆ ಹಾಗಂದೆ. ಓಹೋ, ಅವಳು ಬರೀತಾಳೆ ಅಂತ ನೀನು ಸುಮ್ಮನೆ ಇರ್ತೀಯಾ? ಈ ಮನೆ ಸೊಸೆಯಾಗಿ ಎಲ್ಲ ತಿಳ್ಕೊಬೇಕಾಗಿರೋದು ನಿನ್ನ ಕರ್ತವ್ಯ. ಮಂಜುಳಾ, ನೀನು ಹೋಗಿ ಮೇಲೆ ಹಾಲ್ ಕ್ಲೀನ್ ಮಾಡು. ವರ್ಷ, ಅಮೃತ ಬರೋವರೆಗೂ ಇಲ್ಲೇ ಇದ್ದು ಏನೇನು ಬೇಕು ಅಂತ ಕೇಳಿಕೊಂಡು ಪಟ್ಟಿ ರೆಡಿ ಮಾಡು. ಇಲ್ಲ ಅತ್ತೆ, ಅದು ಏನದು ಇದು? ಅವಳು ಹೇಳಿದ್ದನ್ನು ಕೇಳಿಕೊಂಡು ಬರೆಯೋಕ್ಕೂ ಕಷ್ಟನಾ? ನಾನು ಹೇಳಿದ್ದಷ್ಟು ಮಾಡು. ಇಲ್ಲ ಅತ್ತೆ, ಅದು ಹಾಂ, ನೀವೆಲ್ಲಿಗೆ ಹೋಗ್ತಿದ್ದೀರಾ? ಅದನ್ನು ನೀನೇನು ಕೇಳೋದು? ಸುಮ್ಮನೆ ನಿನ್ನ ಕೆಲಸ ನೋಡು. ಹಾಗಲ್ಲ ಅತ್ತೆ, ಅದು ನನಗೆ ಸ್ವಲ್ಪ ಬೇರೆ ಕೆಲಸ. ಯಾವ ಕೆಲಸ ಇದ್ರೂ ಪರವಾಗಿಲ್ಲ, ಮೊದಲು ಪಟ್ಟಿ ಬರೆದುಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡು. ಇದೊಳ್ಳೆ ಪಚೀತಿಗೆ ಬಂತಲ್ಲ, ಇಲ್ಲಿಗೆ ಬಂದು ತಗ್ಲಾಕೊಂಡಿದ್ದೀನಿ. ಏನು ಮಾಡೋದೀಗ? ಅಮೃತ, ಮನೆಗೆ ಬೇಕಾಗಿರೋ ಪ್ರಾವಿಷನ್ಸ್ ಲಿಸ್ಟ್ ಎಲ್ಲ ನೀನೇ ಬರೆದು ಎಲ್ಲ ನೀನೇ ತರಿಸ್ಕೊ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ವರ್ಷಕ್ಕ
ಪಟ್ಟಿ ಎಲ್ಲ ನಿನ್ನ ಕೈಲೇ ಬರೆಸ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಅಮೃತ, ನೀನೇನು ವ್ಯಾಸನ ನನ್ನ ಗಣಪತಿನ ಅಥವಾ ನಾ ಬರೆಯೋದೇ ನಿಮ್ಮ ಮಹಾಭಾರತನ? ಆಫ್ಟರ್ ಆಲ್ ನನ್ನ ಪ್ರಾವಿಷನ್ ಲಿಸ್ಟ್ ನೋಡಮೃತ, ನಾನು ನಿನ್ನ ಅಕ್ಕ, ನಾನು ಹೇಳ್ತಿದ್ದೀನಿ, ಪ್ರಾವಿಷನ್ಸ್ ಲಿಸ್ಟ್ ನೀನೇ ಬರೆದು ಏನು ಬೇಕೋ ನೀನೇ ತರಿಸ್ಕೊ. ಇಂಥ ಚಿಲ್ಲರೆ ಕೆಲಸ ಮಾಡೋಕ್ಕೆ ನಂಗೆ ಪುರ್ಸೋತಿಲ್ಲ. ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಕೈ ಬೇರೆ ನಡುತ್ತಾ ಇದೆ, ಒಂದು ಲೈನೂ ಸರಿಯಾಗಿ ಬರ್ತಾ ಇಲ್ಲ. ಏನು ಮಾಡೋದು? ರೀ, ಸ್ಕೆಚ್ ರೆಡಿ ಆಯ್ತಾ? ಇಲ್ಲ, ಇದು ನಂಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ಕೆಲಸ ನಾನು ಯಾಕೆ ಒಪ್ಕೊಂಡು ಅನ್ನಿಸ್ತಾ ಇದೆ. ಆಗಲೇ ಅರ್ಧ ಮುಗಿಸಿದ್ದೀರಾ, ಇನ್ನೂ ಸ್ವಲ್ಪ ತಾನೇ, ಪ್ರಯತ್ನ ಮಾಡಿ. ಇಲ್ಲ ಶಕುಂತಲಾ, ಇದು ನನ್ನಿಂದ ಆಗಲ್ಲ. ನನ್ನಿಂದ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನಿಂದ ಕೆಟ್ಟ ಹೆಸರು ಬರೋದು ನನಗಿಷ್ಟ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಅವ್ರು ಬಂದರು. ಅವರೆಲ್ಲ ಬಂದರು ಅಂತ ಕಾಣುತ್ತೆ. ನಾನು ಅವರಿಗೆ ತಿಂಡಿ ವ್ಯವಸ್ಥೆ ನೋಡ್ತೀನಿ. ಹೂಡಿದ ಬಾಣ ಹಿಡಿದ ಕೆಲಸ ಗುರಿ ಮುಟ್ಲೇಬೇಕು. ಇಲ್ಲಾಂದರೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ವಿಶ್ವಾಸ ಹೊರಟೋಗುತ್ತೆ. ಅಷ್ಟೇ ಅಲ್ಲ, ಕೆಟ್ಟ ಹೆಸರು ಬರುತ್ತೆ. ನಿಮಗೆ ಮಾತ್ರ ಅಲ್ಲ, ಇಡೀ ದೇಸಾಯಿ ಕುಟುಂಬಕ್ಕೆ. ನನಗೋಸ್ಕರ ನೀವು ಕೆಲಸ ಮಾಡಬೇಕು. ಮಾಡೇ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಗುಡ್ ಲಕ್ ರೀ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮ್ಯಾಡಿ, ರಾತ್ರಿ ಹೇಗೋ ಕಳೆದ್ಬಿಟ್ವಿ. ಆದರೆ ಇವತ್ತೇನೋ ಮಾಡೋದು, ಎಲ್ಲಿಗೆ ಹೋಗೋದು ಮ್ಯಾಡಿ? ಪೊಲೀಸ್ ಸ್ಟೇಷನ್ ಬಂದಿದ್ದಕ್ಕೆ ಅಡ್ವಾಂಟೇಜ್ ಅಂದರೆ ನೆನ್ನೆ ರಾತ್ರಿ ಸೇಫಾಗಿ ಕಳೆದಿದ್ದು. ಆದರೆ ನನಗಿವತ್ತು ರಾತ್ರಿದೇ ಚಿಂತೆ ಆಗಿದೆ ಕಣೋ. ಮೀರಾ, ನಿನಗೆ ಬರೀ ಇವತ್ತು ರಾತ್ರಿ ಬಗ್ಗೆ ಚಿಂತೆ ಆಗ್ತಾ ಇದೆ, ಆದರೆ ನನಗೆ ಇಡೀ ದಿನದ ಬಗ್ಗೆ ಚಿಂತೆ ಆಗ್ತಾ ಇದೆ. ಊಟಕ್ಕೆ ಏನು ಮಾಡೋದು? ನಾನು ಕೆಲ್ಸಕ್ಕೆ ಹೋಗೋದಾದರೆ ನಿನ್ನ ಎಲ್ಲಿ ಬಿಡೋದು? ಒಂದು ಅರ್ಥ ಆಗ್ತಾ ಇಲ್ಲ ಮೀರಾ. ಮ್ಯಾಡಿ, ಪ್ಲೀಸ್ ಕಣೋ, ನಾನು ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗಬೇಡ. ನನಗೆ ಭಯ ಆಗುತ್ತೆ. ಉಳ್ಕೊಳ್ಳೋದಕ್ಕೊಂದು ಹಾಸ್ಟೆಲ್ ಅಂತ ಇತ್ತು, ಈಗ ಅದೂ ಇಲ್ಲ. ಪಾಪ, ನಮ್ಮಿಂದಾಗಿ ಅನುರಾಧಕ್ಕನ ಕೆಲಸನೂ ಹೋಯ್ತು. ಮ್ಯಾಡಿ, ಮೊನ್ನೆ ಅಕ್ಕ ಒಂದು ಮನೆ ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು. ಆದರೆ ಅವ್ರ ಅಡ್ರೆಸ್ ಕೊಡೋ ಮುಂಚೆನೇ ಹೀಗೆಲ್ಲ ಆಗೋಯ್ತು. ಮುಂದೇನೋ ಮಾಡೋದು? ಚಿಂತೆ ಮಾಡಬೇಡ ಮೀರಾ. ನಿನ್ನೆ ರಾತ್ರಿ ನಮ್ಗೆ ಉಳ್ಕೊಳ್ಳೋದಕ್ಕೆ ಹೇಗೆ ದೇವರು ಒಂದು ದಾರಿ ಮಾಡಿದ್ನೋ, ಇವತ್ತು ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾನೆ. ಆದರೆ ನನಗೆ ಸದ್ಯ ಟೆನ್ಷನ್ ಏನು ಅಂದರೆ, ಈಗ ನಾವು ಎಲ್ಲಿಗೆ ಹೋಗೋದು ಅಂತ. ಸರಿ ಬಾ, ಆ ವಿಧಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ನಾವು ಹಾಗೆ ಹೋಗಲೇಬೇಕು, ಬೇರೆ ದಾರಿನೇ ಇಲ್ಲ. ನಡಿ.
ಅಪ್ಪ ಏನು? ಅದು ಅದು ಏನು ಅದು ಅದು ಏನು ಅಂತ ಹೇಳ್ಬಾರ್ದಾ? ಅಪ್ಪ, ಅಮ್ಮ ಆಗ್ಲಿಂದ ಮಾಧವ ಮಾಧವ ಅಂತ ಅಣ್ಣನ ಹೆಸರು ಕನ್ವರ್ಸ್ತಿದ್ದಾಳೆ. ಅಮ್ಮಂಗೆ ಅಣ್ಣಂದೇ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೇನೀಗ? ಅಣ್ಣ ಹತ್ಕೆನ ಮನೆ ಕರ್ಸಿ ಅಪ್ಪ. ನಂಗೆ ಅಮ್ಮ ಬೇಕಪ್ಪ. ಅಮ್ಮಂಗೋಸ್ಕರನಾದರೂ ಅಣ್ಣನ ಮನೆಗೆ ಕರ್ಸಿ ಅಪ್ಪ. ಅವನಿಗೆ ನೀವು ಹೇಳಿದ್ರೆ ಅವನು ಖಂಡಿತ ಮನೆಗೆ ಬಂದೇ ಬರ್ತಾನೆ. ಪ್ಲೀಸ್ ಅವರಿಬ್ರು ಮನೆಗೆ ಕರೀರಿ ಅಪ್ಪ. ಕೊನೆಗಾಲ ಹತ್ರ ಬಂತು ಅಂತ ಕಾಣಿಸುತ್ತೆ. ಕಡೆ ಪಕ್ಷ ಅವ್ರನ್ನ ನೋಡಿ ಆದ್ರೂ ಸತ್ತೋಗ್ತೇನ್ರಿ. ಛೇ ಅನ್ಸೂಯ, ಎಂತ ಮಾತು ಅಂತ ಆಡ್ತೀಯ? ಹಾಗೆಲ್ಲ ಮಾತಾಡಬಾರ್ದು, ಬಿಡ್ತು ಅನ್ನೋ. ದಯವಿಟ್ಟು ಅವ್ರನ್ನ ಮನೆಗೆ ಕರೀರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ. ಇದು ಮನೆ ಮನೆಯ ಕಥೆ ಸೀರಿಯಲ್